ಗದಗ ಜಿಲ್ಲೆಯನ್ನ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಎಂದು ಶಂಕರಗೌಡ ಜಾಯನಗೌಡ ಆಗ್ರಹ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ಜಿಲ್ಲೆಯಾದ್ಯಂತ ಮಳೆ ಅಭಾವ ಇದ್ದುದರಿಂದ ರೈತರು ಬೆಳೆ ಹಾಗೂ ಮೇವು ಇಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದ್ದು ಜನ ತತ್ತರಿಸಿ ಹೋಗಿದೆ. ಹಾಗಾಗಿ ಗದಗ ಜಿಲ್ಲೆಯನ್ನ ಬರ ಪೀಡಿತ ಎಂದು ಘೋಷಣೆ ಮಾಡಿ ಎಕರೆಗೆ 50,000ರಂತೆ ಪರಿಹಾರ ನೀಡಿ ಪಶುವೈದ್ಯ ಡಾ ಜಿನಿಕಾ ಅವರನ್ನ ವೈದ್ಯಾಧಿಕಾರಿಯನ್ನಾಗಿ ಮುಂದುವರೆಸಿ ಆದಷ್ಟು ಬೇಗ ಸಿಇಒ ನೇಮಕ ಮಾಡಿ ರವಿ ಒಗ್ಗಣ್ಣನವರ ಆಗ್ರಹ. ಎಚ್.ಕೆ. ಪಾಟೀಲ್ರೆ, ನಿಮ್ಮ ಹೆಸರು ಚೆನ್ನಾಗಿದೆ. ಇಂತಹ ಅಧಿಕಾರಿಗಳು ನಿಮ್ಮ ಹೆಸರಿಗೆ ಕಳಂಕ ತರ್ತಾರೆ. ದಯವಿಟ್ಟು ಇಂಥವರಿಗೆ ಕಡಿವಾಣ ಹಾಕಿ ಎಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೋಗರ್, ಇವತ್ತಿನ ದಿವಸ ಇಡೀ ನಮ್ಮ ಗದಗ ಜಿಲ್ಲೆ ಅಖಂಡ ಬರಗಾಲ. ಇವತ್ತು ದನಕರ್ ಕುಡಿಯಕ್ಕೆ ನೀರಿಲ್ಲ ಮತ್ತು ಮೇವುಗಳಿಲ್ಲ ಹಾಗೂ ಬ್ಯಾಂಕ್ನವ್ರ ಕಾಟ, ನೋಟಿಸ್ ಕೊಡೋರು ಮತ್ತು ಮನೆಗೆ ಬಂದು ಕುಂದ್ರು, ಜಪ್ತ್ ಮಾಡ್ತೀವಿ, ಕೋರ್ಟಿಗೆ ಹಾಕೋದು, ಇದು ಅನೇಕ ಘಟನೆಗಳು ನಮ್ಮ ಗದಗ ಜಿಲ್ಲೆಯಲ್ಲಿ ಒದಗಿ ಬಂದವು. ಹೀಗಾಗಿ ನಾವು ಅನೇಕ ಸಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟರು. ಗದಗ ಜಿಲ್ಲೆಯಿಂದ ಆ ಪತ್ರ ಸರ್ಕಾರಕ್ಕೆ ರವಾನೆಯಾಗಿಲ್ಲ. ಅದಕ್ಕೆ ನಾವು ಟೀಮ್ ಮಾಡಿಕೊಂಡು ತಾರೀಕು 1/7/2026 ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಮನವಿ ಸಲ್ಲಿಸಿದ್ವಿ. ಮನವಿ ಮುಖಾಂತರ ಇಡೀ ಅವರು ಸ್ವಲ್ಪ ಚರ್ಚೆ ಮಾಡಿದ್ರು ಗದಗ ಬಗ್ಗೆ. ಗದಗದಲ್ಲಿ ಮಳೆ ಹೆಚ್ಚಾಗೈತೆ ಅಂತ ಹೇಳಿ ಈಗೇನ ಮಳೆ ಮಾಪನ ಏನದವು ಅಷ್ಟು ಕೆಟ್ಟ ಹೋಗಿತ್ತು. ಸರಿಯಾದ ರೀತಿಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ವ್ಯವಸ್ಥೆ ಇಲ್ಲ. ಆ ನಂತರ ಇಲ್ಲಿರುವಂತ ಕೆಲವು ಕಡೆ ಮಳೆ ಅಂದ್ರೆ ಕೆಲವು ಕಡೆ ಮಳೆ ಆಗಿಲ್ಲ. ಎಲ್ಲಾರ ಒಂದಂತಕ್ಕೆ ಮಳೆ ಆಗೈತೆ ಅಂದ್ರೆ ಇಲ್ಲಿದ್ದಂತ ಶಾಸಕರು ನಮ್ಮ ಮಳೆ ದೊಡ್ಡ ಮಳೆ ಆಗೈತೆ ಅಂತ ಅಲ್ಲಿ ಅಧಿಕಾರಿಗಳಿಗೆ ಹೇಳ್ತಾರೆ, ಮಿನಿಸ್ಟರ್ಗಳಿಗೆ ಹೇಳ್ತಾರೆ. ಇಂಥ ಘಟನೆಗಳು ಬಂದವು. ಅದಕ್ಕೆ ಕೂಡಲೇ ನಾವು ಸರ್ಕಾರಕ್ಕೆ ಕೇಳ್ಕೊಂಡಿದ್ದೇನಂದ್ರ, ಕೂಡಲೇ ಪರಿಶೀಲನೆ ಮಾಡಿ ನಮ್ಮ ಗದಗ ಜಿಲ್ಲೆಯನ್ನ ಬರಗಾಲ ಅಂತ ಘೋಷಣೆ ಮಾಡಿ ಅಂತ ಹೇಳಿ ಒಂದು ಕೇಳ್ಕೊಂಡಿವಿ. ಎರಡನೇದು, ದನಕರಿಗೆ ಮೇವು ಬ್ಯಾಂಕ್ ಅನ್ನ ಒದಗಿಸದಂತೆ ಅದನ್ನು ಕೂಡ ಸರ್ಕಾರಕ್ಕೆ ಕೇಳ್ಕೊಂಡಿವಿ. ನಂತರ ನಮ್ಮ ಕುಡಿಲಿಕ್ಕೆ ನೀರು, ದನಕರಕ್ಕೆ ಕೆರೆ ತುಂಬಿಸುವಂತ ಯೋಜನೆಗಳನ್ನ ಮತ್ತು ಬಳಿಯಿಂದ ನೀರನ್ನ ತಂದು ಕೆರೆ ತುಂಬಿಸುವಂತ ಯೋಜನೆಗಳನ್ನ ಕೈಗೊಳ್ರಿ ಇಂತ ಬರಗಾಲದೊಳಗ. ಇವ್ರದ್ದು ಏನಂತ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಒಳಗ ಇದಾರೆ. ಬೇಕಾದ್ರೆ ಸಿಬ್ಬಂದಿ ಅವರು ವೈಯಕ್ತಿಕ ಹೋಗಿ ನೀವು ಅವ್ರ ಅಳದ ಕೇಳಿದ್ರಿ ಅಂದ್ರ ಅವ್ರಿಗೆ ಒಂಥರ ಕಣ್ಣ ನೀರು ಬರ್ತೈತಿ. ಅವ್ರು ಅಂತ ಪರಿಸ್ಥಿತಿ ಒಳಗ ಇವ್ರಿಗೆ ಮಂತ್ಲಿ ಹಣ ಮುಟ್ಟಿಸ್ಲಿಲ್ಲ ಅಂದ್ರೆ ಇವ್ರನ್ನ ನೋಟಿಸ್ ಕೊಡ್ತಾರ. ಯಾರಿಗೆ? ಸಿಬ್ಬಂದಿಗಳಿಗೆ. ಆ ಭಯದೊಳಗೆ ಸಿಬ್ಬಂದಿಗಳನ್ನ ಮುಂದೆ ಅಳದು ತೋಡ್ಕೊಂಡ್ರೆ ಇದು ನಮ್ಮ ಉದ್ದೇಶ ಅನ್ನಕ್ಕಿನ ಇಡೀ ತಾಲೂಕಿನಾಗಿರುವಂತ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ವಿಡಿಯೋ ಅವ್ರದ್ದು. ಇನ್ನೊಂದು ಏನಂತಂದ್ರೆ ಸ್ಥಳಕ್ಕೆ ಅವ್ರು ಹೋಗಂಗೇ ಇಲ್ಲ. ನಮ್ ಕಡೆ ಪ್ರೂಫ್ ಅದಾವ. ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಯಾಗಿ ಹೋಗಿ ಯಾವ ಗ್ರಾಮ ಪಂಚಾಯತಿ ಒಳಗೆ ಎಷ್ಟು ಸಲ ಹೋಗ್ಯಾರ ಅನ್ನೋದು ಸಹಿತ ಅವ್ರು ವಿವರಣೆ ಕೊಡ್ಬೇಕ. ಇಲ್ಲ ಹೋಗೇ ಇಲ್ಲ. ಎಲ್ಲವನ್ನೂ ಇಲ್ಲೇ ಫೈಲ್ ತಾಲೂಕ್ ಪಂಚಾಯತಿ ಆಗಿರೋದ್ರಿಂದ ಇಡೀ ಫೈಲ್ ಇಲ್ಲೇ ತರಿಸ್ಕೊಂಡು ಕೆಲಸ ಮಾಡ್ತಾರ. ಇಲ್ಲಿ ಗ್ರಾಮ ಪಂಚಾಯತಿ ಒಳಗ ಕುಡಿಯಕ್ ನೀರಿಲ್ಲ, ಸರಿಯಾಗಿ ಗಟರ್ಗಳನ್ನು ಸ್ವಚ್ಛಗೊಳಿಸಿಲ್ಲ, ಅವ್ಯವಸ್ಥೆ ಬಹಳ ಗ್ರಾಮ ಪಂಚಾಯತಿ ಮಾಡ್ದಾಗಿದ್ದಾಗ ಇವ್ರಿಗೆ ಅದು ಇನ್ನೊಂದು ಏನಾರ ಹಾಳಾಗೋಲಿ ನನಗೆ ಬರ್ಲಿ ಅನ್ನೋ ಲೆಕ್ಕಕ್ಕ ತಾಲೂಕ್ ಪಂಚಾಯತಿ ಆದವ್ರು ಡಾ ಜಿನ್ಗಿ ಅವ್ರು ಇದು ಮಾಡಕತ್ತಾರ. ಮತ್ತು ಈ ನಾಗಾವಿ ಗ್ರಾಮದೊಳಗ ಒಂದ್ ಸೈಟ್ ಕೋರ್ಟ್ ಆಗಿದ್ರು ಕೂಡ ಸ್ಥಳ ಪರಿಶೀಲನೆ ಮಾಡಬಹುದಿತ್ತು. ಅವ್ರು ಸ್ಥಳ ಪರಿಶೀಲನೆ ಮಾಡದೆ ಅದನ್ನ ಹೋಗಿ ನೋಟಿಸ್ ಕೊಟ್ರ ಬಯಸಿ ಇವ್ರ ಆಡಳಿತ ಕೇಳಿ. ಮತ್ತು ನಮ್ಮ ಜಿಲ್ಲೆ ಒಳಗ ತೀವ್ರ ಬರಗಾಲ ಐತಿ. ತೀವ್ರ ಬರಗಾಲ ಇದ್ರು ಕೂಡ ಇಂಥ ವೈದ್ಯಾಧಿಕಾರಿಗಳನ್ನ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಸರ್, ಇವ್ರ ಮೇಲೆ ಲೋಕಾಯುಕ್ತ ಪ್ರಕರಣಗಳು ಜಾಸ್ತಿ ಇವೆ. ಹಲವಾರು ಮತ್ತು ಸೋಷಿಯಲ್ ಅಡಿಕ್ಟ್ನ್ಯಾಗ ಇವ್ರ ಮೇಲೆ ಏನು ಲೆಕ್ಕ ಪರಿಶೋಧನೆ ಒಳಗೆ ಇಷ್ಟಿಷ್ಟು ಅವ್ಯವಹಾರ ಅಂತ ಆಗೈತಿ. ಅವನ್ನೆಲ್ಲ ತುಂಬಿಸ್ಬೇಕನ್ನೋದೈತಿ. ಇವ್ರು ಯಾವುದೇ ಇದುವರೆಗೆ ಆದ್ರೂ ಲೆಕ್ಕ ಪರಿಶೋಧನೆಯಲ್ಲಿ ತುಂಬಿಸಿಲ್ಲ. ಲೆಕ್ಕ ಪರಿಶೋಧನೆ ಸ್ಪಷ್ಟ ಆದೇಶ ಐತಿ, ಇಷ್ಟು ನಮ್ಮ ತಾಲೂಕಿಂದ ಇಷ್ಟು ಹಣ ಬಾಕಿ ಐತಿ, ಅದನ್ನ ಇನ್ನೂವರೆಗೆ ಗ್ರಾಮ ಪಂಚಾಯತಿ PDO ಅವ್ರಿಗೆ ತುಂಬಿಸಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ, ಈಗ ನಾನು ತಮ್ಮೆಲ್ಲರ ಮುಖಾಂತರ ಒಂದು ಮನವಿ ಮಾಡ್ಕೊತೀನಿ. ಮಾನ್ಯ ಮಾಜಿ ಸಚಿವರು ಪ್ರಕಾಶ್ ಜಟ್ಟೇನವ್ರ ಸರ್ ಮತ್ತು ಸಿಬ್ಬಂದಿಯಾದ ಕಲ್ಮೇಶ್ ಹಿರೇಮಠ ಅವರು ಅಲ್ಲಿದ್ರು. ಅವರೆಲ್ಲ ಬಿಡಿಸಿ ನಮ್ಮನ್ನು ಬಾಜು ಕುಂದಿರ್ಸಿ ಆಯ್ತು ಅಂತೇಳಿ ನಾವು ತಿರ್ಗಾ ಮತ್ತೆ ಒಳ್ಳೆಯವ್ರಿಗೆ ಒಂದು ಆಫೀಸ್ ಇದ್ದಂಗ ಈ ಘಟನೆ ಬಗ್ಗೆ ತನಿಖೆ ನಡೆಸಿ ನಮ್ ಸೂಕ್ತ ಕ್ರಮ ಕೈಗೊಳ್ರಿ ಅಂತೇಳಿ ಒಂದು ಪಾಲಿಟೆಕ್ನಿಕ್ DD ಅವ್ರಿಗೆ ಒಂದು ಪತ್ರ ಬರ್ದು ಅವ್ರಿಗೆ ನೋಟಿಸ್ ಕೊಟ್ರು. 3 ದಿನಗಳ ಒಳಗಾಗಿ ಸ್ಪಷ್ಟ ಉತ್ತರ ನೀಡ್ರಿ ಅಂತೇಳಿ. ಅವ್ರು ಇನ್ನೂವರೆಗೆ ಆದ್ರೂ ಅದ್ರ ಬಗ್ಗೆ ಸಂಬಂಧಪಟ್ಟವ್ರು ಇನ್ನೂ ಕೊಟ್ಟಿಲ್ಲ. ಯಾವ್ದು ಡಾಕ್ಟರ್ ಹೊಳ್ಳಿ ಇನ್ನೊಂದು ಏನಂದ್ರೆ ಅದಾದ್ಮೇಲೆ ನಾವು ಸ್ಥಳೀಯ ಸ್ಟೇಷನ್ ಒಳಗೆ ಒಂದು ದೂರ ದಾಖಲಿಸಿದ್ವಿ. ಗದಗ ಶಹರ ಪೊಲೀಸ್ ಠಾಣೆ ಒಳಗೆ
ಅಲ್ಲಿ ಒಂದು ರಾಜಕೀಯ ಪ್ರಭಾವದಿಂದ ಅದನ್ನ ಡಿಲೇ ಮಾಡ್ಕೊಂತ ಬಂದಿಂದ ಮತ್ತು ಇವತ್ತ ಏನೈತೆ ನಿನ್ನೆ ನಾವು ಅಧಿಕ ಒತ್ತಡ ಇರೋದ್ರಿಂದ ನಮ್ದು ಕಂಪ್ಲೀಟ್ ತಗೊಂಡು ಅದು ಹೆಂಗ NCR ಅಂತೇಳಿ ಮಾಡ್ಯಾರ. ಮತ್ ನೀವು ಕೋರ್ಟ್ಗೆ ಹೋಗಿ ಪರ್ಮಿಷನ್ ತರ್ಬೇಕಂತ ಒಂದ್ FIR ಮಾಡಕ್ಕೆ ನಾವು ಅಲ್ಲಿ ಮಟ್ಟ ಕಳಿಸಿದ್ವಿ. ಆಯ್ತು ಅಂತೇಳಿ ನಾವು ಅದಕ್ಕೂ ಒಪ್ಕೊಂಡಿವಿ. ಈಗ ಏನಾಗಿಬಿಟ್ಟಂದ್ರೆ ಇವ್ರ ಉದ್ದೇಶ ಏನಂತಂದ್ರ ತಾಲೂಕ್ ಪಂಚಾಯತಿಗೆ ಯುವ ಯಾಕೆ ಆಗಿ ಪದೇ ಬರ್ತಾ ಇದಾರಂದ್ರ ಸ್ಥಳೀಯ ಶಾಸಕರ ಒಂದು ಇದೈತಿ ಅವ್ರಿಂದ ಏನೋ ಬ್ಯಾಕ್ ಗ್ರೌಂಡ್ ಆಗಿ ಸ್ಥಳೀಯ ಶಾಸಕರು ನಿಂತಾರ, ಒತ್ತಡ ಐತಿ. ಮತ್ತೆ ಏನೈತಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಒಳಗೆ ಇವ್ರಿಗೆ ಸಿಬ್ಬಂದಿಗಳ ಮಂತ್ಲಿ ಹಣ ಕೂಡಿಸ್ಕೊಡುವಂತ ಪರಿಸ್ಥಿತಿ ಇದು ಐತಿ. ಸ್ಥಳೀಯ ಶಾಸಕರ ಮುಟ್ಟತ್ತೋ ಇನ್ನೊಬ್ರಿಗೆ ಮುಟ್ಟತ್ತೋ ಗೊತ್ತಿಲ್ಲ, ಆಗ ಮಂತ್ಲಿ ಹಣ ಸಂಗ್ರಹ ಮಾಡ್ತಾರ. ಮತ್ ನೋಡ್ರಿ ನಮ್ ವಿಶೇಷ ಏನಂದ್ರೆ ಜಿಲ್ಲಾ ಪಂಚಾಯತಿಗೆ ಆಗಸ್ಟ್ 25ಕ್ಕೆ ನಮ್ ಭರತ್ ಸರ್ ದಕ್ಷ ಅಧಿಕಾರಿ ಅವ್ರು ಅಂತವ್ರು ನಮ್ ಜಿಲ್ಲೆಗಳಿಂದ ವರ್ಗಾವಣೆ ಆದ್ರು. ದಕ್ಷ ಅಧಿಕಾರಿಗಳನ್ನ ಇಟ್ಕೊಲಾರ್ದಂಗ ವರ್ಗಾವಣೆ ಆಗ್ತ. ಅಲ್ಲಿಂದ ಇನ್ನುವರೆಗೂ ನಮ್ ಜಿಲ್ಲಾಗೆ ಇವ್ರಿಲ್ಲ, ಯಾರ CO ಇಲ್ಲ. ಕೂಡಲೇ CO ನಿಯೋಜನೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಒಂದ್ 4-5 ಕಡೆ ಪ್ರಭಾರ ಅದಾವ. ಅವೆಲ್ಲ ಯಾಕ್ರಿ ನಮ್ ಒಬ್ಬ ಜಿಲ್ಲಾಧಿಕಾರಿಗಳು ಒಂದ್ ದೊಡ್ಡ ಮಟ್ಟದಾಗ ಹುದ್ದೆ, ಅದ್ರ ಜೊತೆಗೆ ಇವೆಲ್ಲಾ ನಿಭಾಯಿಸ್ಕೊಂಡು ಹೋಗಕ್ಕಾಗತ್ತಾ? ಮತ್ ಆಗಿದ್ರು ಕೂಡ ಇಂತ ಸರ್ಕಾರ ಆದೇಶಕ್ಕ ಯಾಕೆ ಜಿಲ್ಲಾಧಿಕಾರಿಗಳು ಇದನ್ನ ತಡ ಮಾಡ್ಕೊಂತ ಹೊಂಟಾರ? ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ HS ಒಬ್ರು ಪಶು ವೈದ್ಯರಾಗಿ ಪಂಚಾಯತಿಗೆ ಹೋಗಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಕತ್ತಾರ. ಯಾಕಂತಂದ್ರ ಗದಗ ಜಿಲ್ಲೆ ಒಳಗ 384 ಪಶು ವೈದ್ಯರು ಅದಾರ. ಆ ಪಶು ವೈದ್ಯರೊಳಗ 110 ಸಂಖ್ಯೆ ಮಾತ್ರ ಭರ್ತಿ ಆಗ್ಯಾವ. 374 ಹುದ್ದೆಗಳು ಖಾಲಿ ಇರುವ. ಇಂಥದ್ರಾಗ ಈ ಬರಗಾಲ ಸ್ಥಿತಿ ಐತಿ, ರೈತರಿಗೆ ಸಂಕಷ್ಟ ಎದುರಾಗೈತಿ. ಅಂತದಾಗ ತಾಲೂಕು ಮತ್ತು ಗ್ರಾಮೀಣ ಮಟ್ಟದಾಗ ವೈದ್ಯರ ಕೊರತೆ ತೀವ್ರ ಐತಿ. ಇಂಥ ಸಂದರ್ಭದೊಳಗ ರೈತರಿಗೆ ಜಾನುವಾರುಗಳಿಗೆ ತೊಂದರೆ ಆಗ್ತದೈತಿ. ಅದನ್ನ ನಾವು ಅರಿತುಕೊಂಡು ನಾವು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ವಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಸಂಬಂಧಪಟ್ಟ ಇಲಾಖೆಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದರು. ಅಲ್ಲಿಂದ ಕಮಿಷನರ್ ಆಫೀಸ್ಗೆ ಪತ್ರ ಹೋಗಿ ಕಮಿಷನರ್ 10/7/2026 ಆದೇಶ ಮಾಡಿದ್ರು. ಏನಂತಂದ್ರೆ ಇವ್ರನ್ನ ತಕ್ಷಣದಿಂದ ಸೇವೆಯಿಂದ ತಾಲೂಕ್ ಪಂಚಾಯತಿ ಪ್ರಭಾರ ಹುದ್ದೆಯನ್ನು ರದ್ದುಪಡಿಸಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ರು 10ನೇ ತಾರೀಕು. ಮಾನ್ಯ ಜಿಲ್ಲಾಧಿಕಾರಿಗಳು ಅಂದಿನಿಂದ ಇಲ್ಲಿವರೆಗೂ ಹಾರ್ಡ್ ಕಾಪಿ ಬರಲಿ ಇಮೇಲ್ ಮುಖಾಂತರ